ನಮಸ್ಕಾರ ಕರುನಾಡು. ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರ್. ಮಕ್ಕಳೆಲ್ಲ ಮನೇಲೇ ಇದ್ದಾರೆ. ಎಲ್ರಿಗೂ ಒಂದೊಳ್ಳೆ ಪಿಕ್ನಿಕ್ ಹೋಗ್ಬೇಕಾ? ಮಕ್ಳಿಗೂ ಇಷ್ಟ ಆಗ್ಬೇಕಾ? ನಿಮ್ ಕಿಡ್ಸ್ ಎಲ್ಲ ಅನಿಮಲ್ಸ್ ನೋಡ್ಬೇಕಾ? ನಮಗೆಲ್ಲ ದಿನ ಪೊಲ್ಯೂಷನ್ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೆಲಸ ಮಾಡಿ ಸಾಕಾಗೋಗಿರುತ್ತೆ. ಅಟ್ಲೀಸ್ಟ್ 6 ತಿಂಗಳು ಅಥವಾ ವರ್ಷಕ್ಕೊಂದ್ಸರಿ ಆದರೂ ಈ ಥರ ನ್ಯಾಚುರಲ್ ಆಗಿರೋ ಜಾಗಗಳಿಗೆ ಖಂಡಿತ ಭೇಟಿ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪ್ರಭಾವ ಬೀರುತ್ತೆ ಮತ್ತು ಒಳ್ಳೆ ರಿಲ್ಯಾಕ್ಸೇಷನ್ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ನಾವು ಈಗ ನೋಡೋಕೆ ಹೋಗ್ತಿರೋ ಜಾಗ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಅಥವಾ ಮಧುಮಲೈ ನ್ಯಾಷನಲ್ ಪಾರ್ಕ್ ಅಂತ. ಬನ್ನಿ ನಮ್ಮ ಜರ್ನಿ ಆರಂಭ ಮಾಡೋಣ.
ಮಕ್ಕಳೆಲ್ಲ ಮನೇಲೇ ಇದ್ದಾರೆ. ಎಲ್ರಿಗೂ ಒಂದೊಳ್ಳೆ ಪಿಕ್ನಿಕ್ ಹೋಗ್ಬೇಕಾ? ಮಕ್ಕಳಿಗೂ ಇಷ್ಟ ಆಗ್ಬೇಕಾ? ನಿಮ್ ಕಿಡ್ಸ್ ಎಲ್ಲ ಅನಿಮಲ್ಸ್ ನೋಡ್ಬೇಕಾ? ಈ ಸಮ್ಮರ್ನಲ್ಲಿ ಕೂಲ್ ಬ್ರೀಸ್ ಜೊತೆಗೆ ಒಳ್ಳೆ ಎಲಿಫೆಂಟ್ ಕ್ಯಾಂಪ್ ವಿಸಿಟ್ ಮಾಡಿ. ಅದೇ ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪ್. ಮೈಸೂರಿಂದ ಜಸ್ಟ್ 2 hours ಜರ್ನಿ ಅಷ್ಟೇ. ನೀವು ಇಲ್ಲಿಂದ ಊಟಿ ಕೂಡ ವಿಸಿಟ್ ಮಾಡಬಹುದು. ಸುಂದರವಾದ ಗಿರಿಶಿಖರಗಳು, ಪ್ರಕೃತಿ ಸೌಂದರ್ಯ, ಜಿಂಕೆ, ಕಾಡೆಮ್ಮೆ, ಆನೆಗಳು ನಮಗೆ ಮಾರ್ಗ ಮಧ್ಯದಲ್ಲೇ ಹಾಯ್ ಹೇಳುತ್ತವೆ. ಆ ಎಕ್ಸ್ಪೀರಿಯನ್ಸ್ ಅಂತೂ ವೆರಿ ಎಕ್ಸೈಟಿಂಗ್ ಆಗಿ ಮೆಮೊರೇಬಲ್ ಆಗಿ ಇರುತ್ತೆ. ಮಕ್ಕಳಿಗೆ ನಮ್ಮ ಪರಿಸರ, ಕಾಡು, ಅರಣ್ಯ, ಪ್ರಾಣಿಗಳ ಸಂರಕ್ಷಣೆ, ಪ್ರಕೃತಿ ರಕ್ಷಣೆ ಇವೆಲ್ಲವೂ ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ಇಂಥ ಪ್ರದೇಶಗಳಲ್ಲಿ ಸ್ವಚ್ಛತೆ ಮೇಂಟೈನ್ ಮಾಡಬೇಕು. ಪ್ರಾಣಿಗಳಿಗೆ ಔಟ್ಸೈಡ್ ಫುಡ್ ಫೀಡ್ ಮಾಡಬಾರ್ದು ಹಾಗೂ ಪ್ಲಾಸ್ಟಿಕ್ ಅನ್ನು ಅವಾಯ್ಡ್ ಮಾಡಿ. ನಮ್ಮ ಮುಂದಿನ ಪೀಳಿಗೆಗೆ ಪ್ರಕೃತಿ ರಕ್ಷಣೆ ಬಗೆಗೆ ಅರಿವು ನೀಡುವುದು ನಮ್ಮ ಕರ್ತವ್ಯ. ನಮ್ಗೆಲ್ಲ ಆನೆಗಳಿಗೆ ಏನ್ ತಿನ್ನಿಸ್ತಾರೆ, ಅದಕ್ಕೆ ಎಷ್ಟು ಫೀಡ್ ಮಾಡ್ತಾರೆ, ಆನೆಗಳು ಎಷ್ಟು ತಿನ್ನುತ್ತೆ ಅನ್ನೋ ಕುತೂಹಲ ಇರುತ್ತೆ. ನಾವು ಈ ತೆಪ್ಪಕಾಡು ಫಾರೆಸ್ಟ್ಗೆ ವಿಸಿಟ್ ಮಾಡಿದಾಗ ಅದನ್ನ ನಾವು ಕಣ್ಣಾರೆ ನೋಡ್ಬೋದು. ಆನೆಗಳಿಗೆ ಏನೇನ್ ಫುಡ್ ಕೊಡ್ತಾರೆ ತಿಳ್ಕೊಳ್ಳೋಣ ಬನ್ನಿ. ತಮಿಳುನಾಡು ಮೀಸಲು ಪ್ರದೇಶದಲ್ಲಿ ಆನೆಗಳಿಗೆ ಬೆಳಗಿನ ಉಪಹಾರವನ್ನು ಹೀಗೆ ಮಾಡಲಾಗುತ್ತದೆ. ತಮಿಳುನಾಡು ಮೀಸಲು ಪ್ರದೇಶದಲ್ಲಿ ಆನೆಗಳಿಗೆ ಬೆಳಗಿನ ಉಪಹಾರಗಳಲ್ಲಿ ಕಾಡಿನಲ್ಲಿ ಮೇಯಲು ಬಿಡುವುದರ ಜೊತೆಗೆ ಶಿಬಿರದ ಆನೆಗಳಿಗೆ ದಿನಕ್ಕೆ 2 ಬಾರಿ ರಾಗಿ, ಬೆಲ್ಲ ಮತ್ತು ಅನ್ನದ ಮಿಶ್ರಣವನ್ನು ನೀಡಲಾಗುತ್ತದೆ. ತಮಿಳುನಾಡಿನ ಮುದುಮಲೈ ಹುಲಿ ಸಂರಕ್ಷಿತ ಪ್ರದೇಶದ ತೆಪ್ಪಕಾಡು ಆನೆ ಶಿಬಿರದಲ್ಲಿರುವ ಆನೆಗಳಿಗೆ ಶಿಬಿರದ ಪಶುವೈದ್ಯರಿಂದ ವಿಶೇಷ ಊಟವನ್ನು ಹೀಗೆ ನೀಡಲಾಗುತ್ತದೆ. IAS ಅಧಿಕಾರಿ ಸುಪ್ರಿಯಾ ಸಾಹು ಈ ರೀತಿಯ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಸೌಮ್ಯ ದೈತ್ಯರಿಗೆ ರಾಗಿ, ಬೆಲ್ಲ ಮತ್ತು ಅಕ್ಕಿಯ ಮಿಶ್ರಣವನ್ನು ಸ್ವಲ್ಪ ಉಪ್ಪಿನೊಂದಿಗೆ ಬೆರೆಸಿ ನೀಡಲಾಗುತ್ತದೆ. ಈ ಪದಾರ್ಥಗಳನ್ನು ಒಟ್ಟಿಗೆ ಬೆರೆಸಲಾಗುತ್ತದೆ ಮತ್ತು ಆನೆಗಳು ನಂತರ ಸವಿಯುವ ದೊಡ್ಡ ಚೆಂಡುಗಳನ್ನಾಗಿ ತಯಾರಿಸಲಾಗುತ್ತದೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ತೆಪ್ಪಕಾಡು ಫಾರೆಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಮತ್ತು ಹಿಸ್ಟ್ರಿನ ತಿಳ್ಕೊಳ್ಳೋಣ. ತೆಪ್ಪಕಾಡು ಭಾರತದ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಒಂದು ಗ್ರಾಮವಾಗಿದೆ. 2011ರ ಜನಗಣತಿ ಪ್ರಕಾರ ಇದು ಮುದುಮಲೈ ಗ್ರಾಮದ ಭಾಗವಾಗಿದೆ. ಇದು 188.57 ಕಿಲೋಮೀಟರ್ ಮತ್ತು 2011ರಲ್ಲಿ 1694 ಜನರ ಜನಸಂಖ್ಯೆಯನ್ನು ಹೊಂದಿದೆ. ಇದು ಮುದುಮಲೈ ರಾಷ್ಟ್ರೀಯ ಭಾಗವಾಗಿರುವ ಮೀಸಲು ಅರಣ್ಯವನ್ನು ಹೊಂದಿದೆ. ಕರ್ನಾಟಕದ ದಕ್ಷಿಣಕ್ಕೆ ಸ್ಪರ್ಶಿಸುವ ಪಶ್ಚಿಮ ತಮಿಳುನಾಡಿನ ಉದ್ಯಾನವನ. ತೆಪ್ಪಕಾಡು ಬೆಂಗಳೂರಿಂದ 240 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ